ನಾಯಿ ಬೊಗಳ್ತಾನೆ ಇರುತ್ತ್ರಿ, ಆನೆಗೇನು ತೊಂದರೆ ಆಗತ್ತೇನು? ಹೊಸದಾಗಿ ಬೊಗಳ್ತಾ ಇದೆ ನಾಯಿ. ರಾಜಗಾಂಭೀರ್ಯದಿಂದ ಆನೆ ಹೋಗ್ತಾ ಇದೆ. ಹಿಂದೂ ಧರ್ಮದ ಬಗ್ಗೆ ಟೀಕೆ ಮಾಡೋಂಥ ಇಂಥ ವ್ಯಕ್ತಿಗಳು ಆ ಭಗವಾನ್ ಹೆಸರು ಇಟ್ಕೊಂಡಿದ್ದಾರಲ್ಲ, ಇದಕ್ಕೆ ನಾವು ಲೆಕ್ಕದಾಗೆ ಇಟ್ಕೊಂಡಿಲ್ಲ. ಎಷ್ಟಾರ ಬೊಗಳ್ಕೊಂಡಿರ್ಲಿ ನಾಯಿ ಅಂತ. ನಾನು ಭಗವಾನ್ಗೆ ನಾಯಿ ಹೋಲಿಸ್ತಾ ಇಲ್ಲ, ಉದಾಹರಣೆ ಕೊಟ್ಟೆ ಅಷ್ಟೇ. ಆನೆ ಹೋಗ್ತಿರ್ಬೇಕಾದ್ರೆ ರಾಜಗಾಂಭೀರ್ಯದಿಂದ ಹೋಗ್ತಾರೆ ಅಂತ ಸಂದರ್ಭ ಆನೆಗಳು ಬೊಗ್ತಾ ಇರುತ್ತೆ. ಹಾಗೆ ಹಿಂದೂ ಧರ್ಮದ ಶ್ರೇಷ್ಠತೆ ಬಗ್ಗೆ ಅಲ್ಲೊಂದು ಇಲ್ಲೊಂದು ವ್ಯಕ್ತಿಗಳು ಈ ರೀತಿ ಟೀಕೆ ಮಾಡ್ತಾರೆ. ಹಿಂದೂ ಧರ್ಮ ಏನು ಹಾಗಲ್ಲ. ಸಾವಿರಾರು ವರ್ಷದಿಂದ ಪುರಾತನವಾದ ಹಿಂದೂ ಧರ್ಮ, ಇನ್ನು ಸಾವಿರಾರು ವರ್ಷ ಹಿಂದೂ ಧರ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಶಾಂತಿ ನೆಮ್ಮದಿಯನ್ನು ಕಾಪಾಡುತ್ತೆ. ಇದ್ರಾಗೆ ನನ್ನ ಇಲ್ಲ. ಹಿಂದೂ ಧರ್ಮ ಮಾತ್ರ ಹೇಳೋದು ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ, ಇನ್ಯಾವ ಧರ್ಮನೂ ಹೇಳಲ್ಲ. ಬೇರೆ ಧರ್ಮಗಳ ಬಗ್ಗೆ ಮಾತಾಡೋಂಥ ತಾಕತ್ತಿಲ್ಲ ಭಗವಾನ್ ಅಂತವ್ರಿಗೆ. ಹಿಂದೂ ಧರ್ಮ ಎಲ್ಲವೂ ತೊಡ್ಕೊಂಡು ಸೌಮ್ಯವಾಗಿರ್ತಾರೆ, ಬಡ್ಕೊಂಡ್ಲಿ ಬಿಡು ಅಂತ ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಹೇಳ್ಕೊತಿರ್ತಾರೆ ಪಾಪ, ತಾನು ಬದುಕಿದ್ದೀನಿ ಅಂತ ತೋರ್ಸಕ್ಕೆ. ನನ್ಗೆ 75 ವರ್ಷ ಆಯ್ತು ಅಂತಂದ್ರೆ ಹಿಂದೂ ಸರ್ಸೇರ್ ಅಂತ ಯಾರು ಹೇಳಿದ್ರು ನಿಮಗೆ? 75 ವರ್ಷ ದಾಟಿದೆ ನನಗೆ. ಅದಕ್ಕೋಸ್ಕರ ನನ್ನ ಹಿಂತೆಗಿಲಿಲ್ಲ. ಯಾವುದೋ ಉದ್ದೇಶಕ್ಕೆ ಕೇಂದ್ರ ನಾಯಕರು ಬೇರೆ ಯೋಚನೆ ಮಾಡಿರ್ತಾರೆ. ನೀನು ಜಗದೀಶ್ ಶೆಟ್ಟರು ಚುನಾವಣೆ ಸ್ಪರ್ಧೆ ಮಾಡಬೇಡಿ ಅಂತ ಹೇಳಿದ್ರು ವಿನ 75 ವರ್ಷ ಆಗಿದೆ ಅಂತ ಬೇಕಾದಷ್ಟು ಜನ 75 ವರ್ಷ ಆಗಿರೋ ಇದ್ದಾರೆ ದೇಶದಲ್ಲಿ. ನಾನೊಬ್ಬನೇ ಅಲ್ಲ, ಕೇಂದ್ರ ಮಂತ್ರಿ ಮಂಡಲದಿದ್ದಾರೆ, MP ಗಳಿದ್ದಾರೆ, MLA ಇದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದವರು ಇದ್ದಾರೆ. ಅವರ ಪ್ರತಿಭೆ, ಅವ್ರ ಶಕ್ತಿ, ಅದರ ಮೇಲೆ ಸಂಘಟನಾ ಶಕ್ತಿ, ಇದ್ರ ಮೇಲೆ ಅವ್ರು ಯೋಚನೆ ಮಾಡಿರ್ತಾರೆ. ಹಾಗಾಗಿ ಮೋದಿನ ಯಾವುದೇ ಕಾರಣಕ್ಕೂ ಕೂಡ ತೆಗೆದ್ರೆ ಈ ದೇಶಕ್ಕೆ ನಷ್ಟ ವಿನಃ ವೈಯಕ್ತಿಕವಾಗಿ ಮೋದಿಗೆ ನಷ್ಟ ಆಗಲ್ಲ.